ನಮಸ್ಕಾರ. ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಸುದ್ದಿಯ ವಿವರಗಳು. ಬೀದರ್ ದಕ್ಷಿಣ ಕ್ಷೇತ್ರದ ಅಮ್ಲಪುರ ಗ್ರಾಮದ ಮುಖ್ಯ ರಸ್ತೆಯಲ್ಲಿರುವ ಹೇಮ ವೇಮ ಸಮುದಾಯ ಭವನದಲ್ಲಿ ಮಹಾಯೋಗಿ ವೇಮನ್ ಅವರ ಜಯಂತಿ ಉತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಪ್ರಯುಕ್ತ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಡಾ ಶೈಲೇಂದರ್ ಬೆಲ್ದಾಳೆ ಅವರು ಭಾಗವಹಿಸಿ ಮಾತನಾಡಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಶೈಲೇಂದರ್ ಬೆಲ್ದಾಳೆ ಅವರು, ಮಹಾಯೋಗಿ ವೇಮನರು ತಮ್ಮ ಸರಳವಾದ ಆದರೆ ತೀಕ್ಷ್ಣವಾದ ವಚನಗಳ ಮೂಲಕ ಸಮಾಜದಲ್ಲಿದ್ದ ಅಂಧಶ್ರದ್ಧೆ, ಜಾತಿ ಭೇದ, ಅಸಮಾನತೆ ಮತ್ತು ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಿದ ಮಹಾನ್ ಸಮಾಜ ಸುಧಾರಕರು ಎಂದು ಸ್ಮರಿಸಿದರು. ವೇಮನರ ವಚನಗಳು ಕೇವಲ ಸಾಹಿತ್ಯವಷ್ಟೇ ಅಲ್ಲ, ಅವು ಸಮಾಜ ಪರಿವರ್ತನೆಯು ಶಕ್ತಿಶಾಲಿ ಸಾಧನೆಗಳಾಗಿವೆ ಎಂದು ಹೇಳಿದರು. ಅವರು ವೇಮನರ ತತ್ವಗಳು ಇಂದು ಕೂಡ ಸಮಕಾಲೀನ ಸಮಾಜಕ್ಕೆ ದಾರಿ ತೋರಿಸುವ ದೀಪದಂತೆ ಕಾರ್ಯನಿರ್ವಹಿಸುತ್ತಿವೆ. ವೈಚಾರಿಕ ಚಿಂತನೆ, ಸಮಾನತೆ, ಮಾನವೀಯತೆ ಮತ್ತು ಸಾಮಾಜಿಕ ನ್ಯಾಯದ ಮೌಲ್ಯಗಳನ್ನು ಸಮಾಜದಲ್ಲಿ ಗಟ್ಟಿಗೊಳಿಸಲು ವೇಮನರ ಸಂದೇಶಗಳು ಅತ್ಯಂತ ಪ್ರಸ್ತುತವಾಗಿವೆ ಎಂದು ತಿಳಿಸಿದರು. 2024-25ನೇ ಸಾಲಿನ ಗಾಂಧಿ ಗ್ರಾಮ ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆಯಲ್ಲಿ ನಡೆದಿದೆ ಎನ್ನಲಾದ ತಾರತಮ್ಯ ಮತ್ತು ಅನ್ಯಾಯವನ್ನು ಖಂಡಿಸಿ ಇಂದು ಬೀದರ್ ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಪ್ರತಿಭಟನಾಕಾರರು ಸತ್ಯಾಗ್ರಹ ನಡೆಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದವರು ಗಾಂಧಿ ಗ್ರಾಮ ಪ್ರಶಸ್ತಿ ಆಯ್ಕೆಯಲ್ಲಿ ಅರ್ಹ ಗ್ರಾಮಗಳನ್ನು ಕಡೆಗಣಿಸಿ ಕೆಲವರಿಗೆ ಮಾತ್ರ ಲಾಭವಾಗುವ ರೀತಿಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಆರೋಪಿಸಿದರು. ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆ ಪಾರದರ್ಶಕವಾಗಿಲ್ಲ, ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂಬ ಅನುಮಾನ ವ್ಯಕ್ತಪಡಿಸಿದರು. ಸತ್ಯಾಗ್ರಹದ ವೇಳೆ ಪ್ರತಿಭಟನಾಕಾರರು ಭ್ರಷ್ಟಾಚಾರಿ ಅಧಿಕಾರಿಗಳಿಗೆ ಧಿಕ್ಕಾರ, ಎಲ್ಲಿವರೆಗೆ ಹೋರಾಟ ಗೆಲ್ಲುವವರೆಗೂ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು ಎಂಬ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ಗಾಂಧಿ ಗ್ರಾಮ ಪ್ರಶಸ್ತಿ ಮಹಾತ್ಮ ಗಾಂಧೀಜಿಯ ತತ್ವ ಮತ್ತು ಮೌಲ್ಯಗಳನ್ನು ಪ್ರತಿಬಿಂಬಿಸುವ ಗ್ರಾಮಗಳಿಗೆ ಮಾತ್ರ ನೀಡಬೇಕು. ಆದರೆ ಈ ಬಾರಿ ಆಯ್ಕೆಯಲ್ಲಿ ಗಂಭೀರ ತಾರತಮ್ಯ ನಡೆದಿದೆ ಎಂದು ದೂರಿದರು. ಆದುದರಿಂದ ಆಯ್ಕೆ ಪ್ರಕ್ರಿಯೆಯನ್ನು ತಕ್ಷಣವೇ ಪುನರ್ ಪರಿಶೀಲನೆ ನಡೆಸಿ ನ್ಯಾಯಸಮ್ಮತವಾಗಿ ಮರು ಆಯ್ಕೆ ಮಾಡಬೇಕು ಎಂದು ಆಗ್ರಹಿಸಿದರು. ಜಿಲ್ಲಾ ಪಂಚಾಯತ್ ಭ್ರಷ್ಟ ಅಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತ್ ಭ್ರಷ್ಟ ಅಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತ್ ಭ್ರಷ್ಟ ಅಧಿಕಾರಿಗಳಿಗೆ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲೆಯ ಅಧ್ಯಕ್ಷ ಸುರೇಶ್ ಚನ್ಶೆಟ್ಟಿಯವರ ನೇತೃತ್ವದಲ್ಲಿ ನಗರದ ಮೈಲೂಪುರ ಸಮೀಪದ ಬಸವ ಕೇಂದ್ರದಲ್ಲಿ ಲಿಂಗೈಕ್ಯರಾದ ಶತಾಯುಷಿ ಡಾ ಭೀಮಣ್ಣ ಖಂಡ್ರೆ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಕಾರ್ಯಕ್ರಮವು ಪುಸ್ತಕ ಸಂತೆಯ ಪೂರ್ವಭಾವಿ ಸಭೆಯ ಅಂಗವಾಗಿ ನಡೆಯಿತು. ಸಭೆಯ ಆರಂಭದಲ್ಲಿ ಶತಾಯುಷಿ ಡಾ ಭೀಮಣ್ಣ ಖಂಡ್ರೆ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಗೌರವ ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸುರೇಶ್ ಚನ್ಶೆಟ್ಟಿ ಅವರು, ಲೋಕನಾಯಕರೆಂದೇ ಖ್ಯಾತರಾದ ಡಾ ಭೀಮಣ್ಣ ಖಂಡ್ರೆ ಅವರು ಸಚಿವರಾಗಿದ್ದಾಗ ಅವಧಿಯಲ್ಲಿ ಅಪಾರ ಜನಪರ ಕೆಲಸಗಳನ್ನು ಮಾಡಿ ಸಮಾಜಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ ಎಂದು ಸ್ಮರಿಸಿದರು. ಗುರು ಶಿಷ್ಯ ಪರಂಪರೆಯನ್ನು ನೆನಪಿಸಿಕೊಳ್ಳುವಾಗ ಡಾ ಚನ್ನಬಸವ ಪಟ್ಟದೇವರು ಹಾಗೂ ಡಾ ಭೀಮಣ್ಣ ಖಂಡ್ರೆ ಅವರ ಹೆಸರುಗಳು ಅಗ್ರಗಣ್ಯವಾಗಿ ಹೊರಹೊಮ್ಮುತ್ತವೆ ಎಂದು ಅವರು ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆ ಒಂದು ವಿಶಿಷ್ಟ ಗುರುತನ್ನು ಪಡೆಯಲು ಅನುಭವ ಮಂಟಪ ಸ್ಥಾಪನೆಗೆ ಖಂಡ್ರೆ ಅವರ ಕೊಡುಗೆ ಅತ್ಯಂತ ಮಹತ್ವದಾಗಿದೆ ಎಂದು ಹೇಳಿದರು. ವೀರಶೈವ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷರಾಗಿದ್ದ ವೇಳೆ ಬಡ ಹಾಗೂ ಪ್ರತಿಭಾವಂತ ಮಕ್ಕಳಿಗೆ ಶಿಕ್ಷಣದ ಅವಕಾಶ ಕಲ್ಪಿಸುವ ಮೂಲಕ ಸಮಾಜಮುಖಿ ಚಿಂತನೆಗೆ ನಿರ್ದೇಶನ ನೀಡಿದರು ಎಂದು ಚನ್ಶೆಟ್ಟಿ ತಿಳಿಸಿದರು. ಡಾ ಭೀಮಣ್ಣ ಖಂಡ್ರೆ ಅವರ ಆದರ್ಶಗಳು, ಮೌಲ್ಯಗಳು ಮತ್ತು ವಿಚಾರಧಾರೆಗಳು ಮುಂದಿನ ಯುವ ಪೀಳಿಗೆಗೆ ಪ್ರೇರಣೆಯಾಗಬೇಕು ಹಾಗೂ ಜೀವನದಲ್ಲಿ ಅನುಸರಿಸಬೇಕಾದ ದಾರಿದೀಪವಾಗಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಇವತ್ತೇನಾದ್ರೂ ಇಡೀ ನಾಡಿನಲ್ಲಿ ಗುರು ಶಿಷ್ಯರ ಪರಂಪರೆ ಬಗ್ಗೆ ಯಾರ ಮಾತಾಡ್ಬೇಕಾದ್ರೆ ಎಲ್ಲರೂ ನೆನಸೋದು ಚನ್ನಬಸವ ಪಟ್ಟದೇವರನ್ನ ಮತ್ತು ಡಾ ಭೀಮಣ್ಣ ಖಂಡ್ರೆ ಅವರನ್ನ. ಈ ಭಾಗದ ಅನುಭವ ಮಂಟಪ ಒಂದೇ ಮಾತ್ರ ಹೇಳಬೇಕಾದ್ರೆ, ಇವತ್ತು ನಾವೇನಾರ ಕರ್ನಾಟಕದಲ್ಲಿ ಬೀದರ್ನ ನೋಡ್ತೀವೋ ಅದಕ್ಕೆ ಯಾರು ಕಾರಣ ಮಾತಾಡಿದ್ರೆ ಡಾ ಭೀಮಣ್ಣ ಖಂಡ್ರೆ ಮತ್ತು ಚನ್ನಬಸವ ಪಟ್ಟದೇವರು ಅಂತ ಬಹಳ ಅಭಿಮಾನದಿಂದ ಈ ಮಾತನ್ನ ನಾವೆಲ್ಲ ಹಂಚಬೇಕಾಗಿದೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಮೂಲಕ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಅಲ್ಲಿ ಕಟ್ಟಿರ್ಬೋದು. ಈ ಭಾಗದಲ್ಲಿ ಇವತ್ತೇನು ಜಗತ್ತಿನ ಪ್ರಥಮ ಸಂಸತ್ತು ಅನುಭವ ಮಂಟಪ ಏನ್ ಕರಿತೀವಿ, ಅದೆಲ್ಲ ಮೂಲ ಕಾರಣಭೂತದಲ್ಲಿ ಪಟ್ಟದೇವ್ರ ಜೊತೆ ಗಟ್ಟಿಯಾಗಿ ನಿಂತಾರೆ ಡಾ ಭೀಮಣ್ಣ ಖಂಡ್ರೆ ಅವರು ಅಂತ ಮಾತಾಡ್ತಾ ಅಂತ ಭೀಮಣ್ಣ ಖಂಡ್ರೆನು ನಾವು ಯಾವಾಗೂ ನೆನಪಿಸ್ಬೇಕಾದ್ರೆ ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಈಗಾಗಲೇ ನೀವು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೋಡ್ಬೇಕಾದ್ರೆ ಅಲ್ಲಿ ಚನ್ನಬಸವ ಪಟ್ಟದೇವರ ಪುತ್ಥಳಿಯನ್ನ ನೋಡಿರ್ತೀವಿ, ಲಿಗಾಡೆ ಅವರನ್ನ ನೋಡ್ತೇವೆ, ಸಾಂಸ್ಕೃತಿಕ ಬಸವಣ್ಣ ನೋಡ್ತೇವೆ. ಅದೇ ರೀತಿಯಾಗಿ ಇಡೀ ಕಟ್ಟದಲ್ಲಿ ಒಂದು ಭಾಗವನ್ನ ಭೀಮಣ್ಣ ಖಂಡ್ರೆ ಅವರಿಗೆ ನೆನಪು
ಗುರುತಿಸುವಂತೆ ಅಲ್ಲಿ ಯಾವುದಕ್ಕೆ ಒಂದು ಹೆಸರನ್ನ ಕನ್ನಡ ಸಾಹಿತ್ಯ ಪರಿಷತ್ತು ನೀಡುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ನನಗಂತ ಮಾನೀಯರನ್ನ ನನಗೆ ಪ್ರೇರಣೆಯಾಗಿ ಸ್ಫೂರ್ತಿಯಾಗಿ ನನಗೆ ತಿಳ್ಕೊಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತೀನಿ. ಭಾಗವಹಿಸಿದ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಯೂನಿವರ್ಸಿಟಿ ಆಫ್ ಟೋಲ್ಸಾ, ಮೆಕ್ಸಿಕೋ ಹಾಗೂ ಇಂಟರ್ನ್ಯಾಷನಲ್ ಪ್ರೊಫೆಷನಲ್ ಅಕಾಡೆಮಿ ಯುಕೆ ಲಿಮಿಟೆಡ್ ಭಾರತ ಕೇಂದ್ರ ವೃತ್ತಿಪರ ತರಬೇತಿ ಸಂಸ್ಥೆಯ ಸಹಯೋಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭವು 2026ರ ಜನವರಿ 18ರಂದು ಕಲಬುರಗಿ, ಕರ್ನಾಟಕ ರಾಜ್ಯದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಈ ಸಂದರ್ಭದಲ್ಲಿ ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಸಲ್ಲಿಸಿದ ಅತ್ಯುತ್ತಮ ಸೇವೆಯನ್ನು ಗುರುತಿಸಿ ಮೊಹಮ್ಮದ್ ಶಫಿಯುದ್ದೀನ್ ಅವರಿಗೆ ಬೆಸ್ಟ್ ಸೋಷಿಯಲ್ ವರ್ಕ್ ಪ್ರಶಸ್ತಿ ಹಾಗೂ ಡಾಕ್ಟರ್ ರಮೇಶ್ ಅವರಿಗೆ ಕೂಡ ಬೆಸ್ಟ್ ಸೋಷಿಯಲ್ ವರ್ಕ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಯೂನಿವರ್ಸಿಟಿ ಆಫ್ ಟೋಲ್ಸಾ, ಮೆಕ್ಸಿಕೋ ಸಂಸ್ಥೆಯ ಅಧ್ಯಕ್ಷರು ಮತ್ತು ನಿರ್ದೇಶಕರು ಸಂಸ್ಥೆಯ ನಿಯಮಾನುಸಾರ ಅಗತ್ಯವಿರುವ ಎಲ್ಲ ಅರ್ಹತೆಗಳನ್ನು ಗೌರವಪೂರ್ವಕವಾಗಿ ಪೂರೈಸಿರುವುದನ್ನು ಪರಿಗಣಿಸಿ ವಿಶೇಷ ಶಿಫಾರಸ್ಸಿನ ಮೇರೆಗೆ ಈ ಗೌರವವನ್ನು ಪ್ರದಾನ ಮಾಡಿದರು. ಪ್ರಶಸ್ತಿ ಸ್ವೀಕರಿಸಿದ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಸಮಾಜದ ದುರ್ಬಲ ವರ್ಗಗಳ ಉನ್ನತಿಗೆ ಶ್ರಮಿಸುವ ಸಾಮಾಜಿಕ ಕಾರ್ಯಕರ್ತರನ್ನು ಗೌರವಿಸುವುದು ಇಂತಹ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ಮುಖ್ಯ ಉದ್ದೇಶ ಎಂದು ತಿಳಿಸಿದರು. ಪ್ರಶಸ್ತಿ ಪುರಸ್ಕೃತರಾದ ಮೊಹಮ್ಮದ್ ಶಫಿಯುದ್ದೀನ್ ಹಾಗೂ ಡಾಕ್ಟರ್ ರಮೇಶ್ ಅವರ ಸೇವೆ ಸಮಾಜಕ್ಕೆ ಮಾದರಿಯಾಗಿದೆ ಎಂದು ಪ್ರಶಂಸಿಸಲಾಯಿತು. ಈ ಗೌರವದಿಂದ ಇಬ್ಬರಿಗೂ ಇನ್ನಷ್ಟು ಸಾಮಾಜಿಕ ಸೇವೆ ಮಾಡುವ ಪ್ರೇರಣೆ ದೊರೆತಿದ್ದು, ಸ್ಥಳೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಸಾಧನೆಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ದಯವಿಟ್ಟು ನಿಮ್ಗೆ ಯಾರಾದ್ರೂ ಸಂಬಂಧ ಇದ್ರೆ ಅಂದ್ರೆ ಅವ್ರ ಬಾಜು ನಿಂತು ಚಲೋ ಕಾಣ್ತದೆ. ನೀವು ಸಂಬಂಧಪಟ್ಟವ್ರು ಮಾತ್ರ ನೀವು ಯಾರು ಬರಬೇಕು, ಫೋಟೋ ತಗೋಬೇಕು. ನಮಗೆ ಯೂನಿವರ್ಸಿಟಿ ಆಫ್ ತುಳಸಿ ಅವ್ರಲಿಂದ ನಮ್ದು ಡಾಕ್ಟರ್ ಅವಾರ್ಡ್ ಅಂತ ಬಾಬಾ ಸಾಹೇಬರು ಎಲ್ಲರಿಗೆ ಬಹಳ ಸಂಗತಿ ಅಂತ ಎಲ್ಲರಿಗೆ ಹೇಳಿದರು. ನಾವು ಅವಾರ್ಡ್ ತಗೋಬೇಕಂದ್ರೆ ಎಲ್ಲಕ್ಕಿಂತ ದೊಡ್ಡ ಅವಾರ್ಡ್ ಇದೆ. ಯಾಕಂದ್ರೆ ಸೇವೆ ಮಾಡೋದು ಎಲ್ಲಕ್ಕಿಂತ ಇದಿಲ್ಲ ರೀ. ಎಲ್ಲರೂ ಹೋಗಿ ಅಲ್ಲಿ ಇಲ್ಲಿ ಸೇವೆ ಮಾಡ್ತಾರೆ. ನಾವೆಲ್ಲ ಪ್ರಭುತ್ವ ಅಂದ್ರೆ ನಾವು ಮೆಡಿಸಿನ್ ಡಿಪಾರ್ಟ್ಮೆಂಟ್ ನಾ ತಗೊಂಡಿನಿಗೆ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅಂದ್ರೆ ಎಲ್ಲ ಕಡೆ ಸೇವೆ ಮಾಡೋದು. ಈ ಪ್ರತಿಯೊಂದು ನಾನೀಗ 20 ವರ್ಷ ಮಾಡತ್ತೀನಿ ಸೇವೆ ಎಲ್ಲ ಕಡೆ. ಬಹಳಷ್ಟು ಎಲ್ಲ ಜನರು ಥೋಡೆ ಮಂದಿ ಗೊತ್ತಿದೆ ಅಪ್ಪೆ ಅಂದ್ರೆ ನಾವು ಎಲ್ಲಿ ಬಡವರಿದ್ದಾರೆ ಅಲ್ಲಿ ಮೆಡಿಸಿನ್ ಕೊಡ್ತಿರ್ತೀನಿ. ಯಾವುದು ಅಕಾಡೆಮಿಯಲ್ಲಿ ನಾನು ಆಲ್ರೆಡಿ ನನಗೆ ಸೇವೆ ಬಹಳಷ್ಟು ಸೇವೆ ಮಾಡ್ಕೊತಾ ಇರ್ತೀನಿ, ತಿರುಗಾಡ್ತೀನಿ. ಈಗ ನಮ್ದು ಡಾಕ್ಟರ್ ಅಕಾಡೆಮಿ ಬಾಬಾ ಸಾಹೇಬ್ರು ಏನ್ ಕೊಟ್ಟಿದ್ದಾರೆ ಅದು ಎಲ್ಲಕ್ಕಿಂತ ದೊಡ್ಡ ಅವಾರ್ಡ್ ಇದೆ ನನಗ. ಯಾಕಂದ್ರೆ ಇದು ಎಲ್ಲಕ್ಕಿಂತ ಸೇವೆ ದೊಡ್ಡ ಸಿಕ್ಕಿದೆ ನಂಗ. ಯಾಕಂದ್ರೆ ನಾನು ಇದು ಅವಾರ್ಡ್ ತಗೋಬೇಕಂತ ಎಷ್ಟೋ ದಿವಸದಿಂದ ಪಾರಾಯ ಮಾಡ್ತಿದೆ. ನಂಗ ಚಪ್ಪಾಳೆ ಬಹಳ ದಿವಸ ಆಯ್ತು ನಾವು ಟ್ರೈ ಮಾಡತ್ತಿದೆ. ನನಗೆ ಈಗ ಡಾಕ್ಟರ್ ಅವಾರ್ಡ್ ಸಿಕ್ಕಿದೆ ನಂಗ ಯೂನಿವರ್ಸಿಟಿ ಆಫ್ ತುಳಸಿದಿಂದ. ಅದೆಲ್ಲಕ್ಕಿಂತ ಧನ್ಯವಾದಗಳು ನನಗ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನಲ್ಲಿ ಗಾಳಿಪಟ ಹಾರಿಸುವ ವೇಳೆ ನಡೆದ ದುರ್ಘಟನೆಯಲ್ಲಿ ಯುವಕನೊಬ್ಬ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಮೃತ ಯುವಕನನ್ನು ಶಶಿಕುಮಾರ್ ಎಂದು ಗುರುತಿಸಲಾಗಿದೆ. ಗ್ರಾಮದ ಸಮೀಪದ ಎಸ್ಎಸ್ ಪಾಟೀಲ್ ಕಾಲೇಜು ಕಟ್ಟಡದ ಮೇಲ್ಛಾವಣಿಗೆ ಗಾಳಿಪಟ ಹಾರಿಸಲು ಶಶಿಕುಮಾರ್ ತೆರಳಿದ್ದನು. ಈ ವೇಳೆ ಗಾಳಿಪಟದ ದಾರ ಕಾಲಿಗೆ ಸಿಲುಕಿ ಸಮತೋಲನ ಕಳೆದುಕೊಂಡು ಕಾಲೇಜು ಕಟ್ಟಡದಿಂದ ಕೆಳಗೆ ಜಾರಿ ಬಿದ್ದಿದ್ದಾನೆ. ಕೆಳಗೆ ಬೀಳುವಾಗ ತಲೆಗೆ ತೀವ್ರ ಗಾಯವಾಗಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ. ಘಟನೆಯ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಗ್ರಾಮಸ್ಥರು ಧಾವಿಸಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಘಟನೆಯ ಕುರಿತು ಮಾಹಿತಿ ಪಡೆದ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಈ ದುರ್ಘಟನೆಗೆ ಸಂಬಂಧಿಸಿದಂತೆ ಗ್ರಾಮಸ್ಥರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದು ಮೃತ ಯುವಕನ ಕುಟುಂಬ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವುದರಿಂದ ಸರ್ಕಾರದಿಂದ ತಕ್ಷಣ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. हमारा सिस्टर का बेटा है, उसका नाम है शशि कुमार बोल के। वो क्या हुआ बोले तो ये इधर ही एसएस पाटिल बोल के कॉलेज है, वो कॉलेज का बगल में एक बिल्डिंग के ऊपर चढ़ा है, चढ़ के पतंग खेलने के लिए गया। वो टाइम में क्या जो मांझा बोल के तो धागा रहता ना, वो धागा क्या हुआ पैर को फंस गया। पैर और हाथ को फंसने के बाद नीचे क्या हुआ, आगे थोड़ा चलने के टाइम उसको पैर स्लिप होके नीचे गिर गया। नीचे गिर के उधर ही क्या हुआ, डेथ हुआ। क्या पता नहीं हमारे को, तो बाद में क्या हुआ बच्चा लोग बुलाया, बुलाने के बाद जाके देखने तक क्या है वो दरवाज़ा भी बंद था, वो तोड़ के देखा है। देखने तक क्या हुआ वो स्पॉट डेथ हुआ था। वो हॉस्पिटल जाने के बाद हम लोग को पता चल गया ये ऐसा हुआ बोल के। वो क्यों बोले तो 3 बच्चे हैं उसको, उसका हस्बैंड मर गया है,
मर के 6-7 साल हो गया। वो अकेला ही क्या कर रहा है, 3 बच्चों को पाल रहा है और एजुकेशन भी करवा रहा है। ऐसा क्या हुआ, बहुत उसको क्या हुआ, दुख का संगति है। यह आपका न्यूज़ होता है। क्या पढ़ रहे थे, क्या तालीम हासिल? वो डीएमएलटी नर्सिंग पढ़ लेते कि अशोक खेणी के कॉलेज है ना, पैरामेडिकल में, पैरामेडिकल डीएमएलटी थर्ड ईयर में, फाइनल ईयर था उसका। DMLT? यस, डीएमएलटी अभी 3 साल से कर रहा है। अभी ये फाइनल ईयर था लास्ट में, अभी 4-5 महीने में ख़त्म होने वाला था। इतना दिन से पाल के पूरा सब बर्बाद हो गया उसको ज़िंदगी। कल ही उसका क्या है, रिजल्ट डिक्लेयर होने वाला था। वो हम लोग क्या सोचा नहीं था ऐसा हुआ। वो क्या है अभी देखिए, अभी इसका हाँ इधर क्या हुआ बोले तो, मेन बोले तो ये पैर को क्या हुआ था, उसका मांझा जो बोल के बोलता ना, तो धागा रहता ना, वो धागा पैर के ऊपर उंगली के साथ फंस गया उसका। वो फंस के क्या हुआ, वो पलटी हुआ। पलटी होने के बाद वो नीचे जाके गिरा है, वो बिल्डिंग से नीचे अंदर जाके गिरने के बाद वो डेथ हो गया। क्या चाह रहे हैं आप? उनको कुछ वही वो तो हुआ है, अभी समस्या तो हुआ है, अभी तो कुछ नहीं कर सकता है। कुछ तो सरकार से क्या, उसको मम्मी है और 2 बच्चे हैं और गरीब लोग हैं, डेली वो कूली का काम करके ये करता है। तहसीलदार MLA हाँ, यहाँ का तहसीलदार साहब है, MLA साहब है, MP साहब है, जो भी है इधर का लोकल लीडर जो भी है, सपोर्ट करके उसको कुछ परिहार दे तो बहुत अच्छी बात होता है। ಸೌದಿ ಅರೇಬಿಯಾದ ಮೆದಿನಾದಲ್ಲಿ ಕಳೆದ ವರ್ಷ ಸಂಭವಿಸಿದ ಭೀಕರ ಬಸ್ ಅಪಘಾತದಲ್ಲಿ ಮೃತಪಟ್ಟಿದ್ದ ದಿವಂಗತ ಶ್ರೀಮತಿ ರೆಹಮತ್ ಬಿ ಅವರ ಕುಟುಂಬಕ್ಕೆ ಇಂದು ಕರ್ನಾಟಕ ಸರ್ಕಾರದಿಂದ 5 ಲಕ್ಷ ಪರಿಹಾರ ವಿತರಿಸಲಾಯಿತು. ನಗರಾಡಳಿತ ಹಾಗೂ ಹಜ್ ಖಾತೆಯ ಗೌರವಾನ್ವಿತ ಸಚಿವ ರಹೀಂ ಖಾನ್ ಅವರು ಬೀದರ್ದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಿವಂಗತ ರೆಹಮತ್ ಬಿ ಅವರ ಕುಟುಂಬಕ್ಕೆ ಪರಿಹಾರ ಮೊತ್ತದ ಚೆಕ್ ಅನ್ನು ಅಧಿಕೃತವಾಗಿ ಹಸ್ತಾಂತರಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ರಹೀಂ ಖಾನ್ ಅವರು ವಿದೇಶದಲ್ಲಿ ದುರ್ಘಟನೆಗೆ ಬಲಿಯಾದ ಹಜ್ ಯಾತ್ರಿಕರ ಕುಟುಂಬಗಳಿಗೆ ಸರ್ಕಾರ ಸದಾ ಸ್ಪಂದಿಸುತ್ತದೆ. ಮಾನವೀಯತೆಯ ನೆಲೆಯಲ್ಲಿ ಸರ್ಕಾರವು ಪರಿಹಾರ ಒದಗಿಸುತ್ತಿದ್ದು, ದುಃಖದ ಕುಟುಂಬದ ನೋವಿಗೆ ಸಾಂತ್ವನ ನೀಡುವ ಉದ್ದೇಶದಿಂದ ಈ ಸಹಾಯಧನ ನೀಡಲಾಗಿದೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಹಜ್ ಸಮಿತಿಯ ಅಧ್ಯಕ್ಷ ಜುಲ್ಫಿಕರ್ ಅಹಮದ್ ಖಾನ್ ಟಿಪು ಅವರು ಮಾತನಾಡಿ, ಹಜ್ ಯಾತ್ರಿಕರ ಸುರಕ್ಷತೆ ಸರ್ಕಾರದ ಮೊದಲ ಆದ್ಯತೆ. ಯಾವುದೇ ಅಹಿತಕರ ಘಟನೆ ನಡೆದರೂ ಕುಟುಂಬಗಳಿಗೆ ಅಗತ್ಯ ನೆರವು ನೀಡಲು ಹಜ್ ಸಮಿತಿ ಸದಾ ಬದ್ಧವಾಗಿದೆ ಎಂದು ತಿಳಿಸಿದರು. ಉಮ್ರಾಗೆ ಮಕ್ಕ ಮದೀನಾಗೆ ಹೋಗಿದ್ದರು. ಆವಾಗ ತಮ್ಮ ನ್ಯೂಸ್ಲಿಂದ ಮತ್ತು ಬೇರೆ ನ್ಯೂಸ್ಲಿಂದ ನಮಗೆ ಆವಾಗ ಇಮಿಡಿಯೇಟ್ ಮಾಹಿತಿ ಬಂದಿತ್ತು. ಆವಾಗ 45 ಜನ ತೀರ್ ಹೋಗಿದೆ. ನಮ್ಮ ಕರ್ನಾಟಕ ಸ್ಟೇಟ್ದು 2 ಇದ್ದರು, ಒಂದು ಹುಬ್ಳಿ ಒಂದು ಬೀದರ್ದು, ಮತ್ತು ಬ್ಯಾಲೆನ್ಸ್ ಹೈದರಾಬಾದ್ ಇತ್ತು. ಅದು ತುಂಬ ಸೀರಿಯಸ್ ಆಕ್ಸಿಡೆಂಟ್ ಆಗಿ ಆ ಬಸ್ನಲ್ಲಿ ಎಲ್ಲ ಸುಟ್ಟು ಹೋಗಿತ್ತು. ಅದ್ರ ಸಲುವಾಗಿ ನಾವು ಸುದ್ದಿ ಮಾಡಿದ್ರ ಮೇಲೆ ನಾನು ಮನೆಗೆ ವಿಸಿಟ್ ಕೊಟ್ಟಿದ್ದೀನಿ. ಮತ್ತು ತಾವು ಆವಾಗ ಪ್ರಶ್ನೆ ಕೇಳಿದರು, ಇವ್ರಿಗೆ ಬಡವರು ಇದ್ದಾರೆ, ತುಂಬ ಏನು ಸಹಾಯ ಮಾಡ್ತೀರಿ ಮಾಡಬೇಕಂತ ಹೇಳಿದರು. ಅದ್ರ ಸಲುವಾಗಿ ನಾನು ಮತ್ತು ನಮ್ಮ ಮೈನಾರಿಟಿ ಹೌಸಿಂಗ್ ಬೋರ್ಡ್ ಮಿನಿಸ್ಟರ್ ಜಮೀರ್ ಅಹಮದ್ ಸಾಹೇಬರು ಮತ್ತು ಹಜ್ ಕಮಿಟಿ ಚೇರ್ಮನ್ ಟಿಪು ಭಾಯಿ ಮತ್ತು CM ಜೊತೆಗೆ ಚರ್ಚೆ ಮಾಡಿ ಇವತ್ತು ಹಜ್ ಕಮಿಟಿಯಿಂದ 5 ಲಕ್ಷ ಅವ್ರ ಮನೆಗೆ ಬಂದು ಅವರಿಗೆ ಚೆಕ್ ಕೊಟ್ಟಿದ್ದೆವು. ಮತ್ತು ಬೇರೆ ಅವರಿಗೆ ಏನು ಸಪೋರ್ಟ್ ಬೇಕು ಆ ಥರ ಅವರು ನಮಗೆ ಮಾಹಿತಿ ಕೊಟ್ಟಿದ್ರು. ಡೆಫಿನೆಟ್ಲಿ ಅವರಿಗೆ ನಾವು ಸಹಾಯ ಮಾಡ್ಕೊಳ್ತಾರೆ. ಮಿನಿಸ್ಟರ್ ಜೊತೆ ತೀರ್ಮಾನ ಮಾಡಿ 5 ಲಕ್ಷ ಇವರು ಕೊಟ್ಟಿದ್ದಾರೆ. ಈಗ ನಮ್ಮದೆಲ್ಲ ಏನಂದರೆ ನಮ್ಮ ರಹೀಂ ಖಾನ್ ಸಾಹೇಬ್ರ ಮುಖಾಂತರ ಹಜ್ ಕಮಿಟಿನಲ್ಲಿ ತುಂಬ ಒಳ್ಳೆಯ ಕೆಲಸಗಳು ಯಾವತ್ತಿಂದ ಅವರು ಹಜ್ ಮಿನಿಸ್ಟರ್ ಆಗಿದ್ದಾರೆ. ಕರ್ನಾಟಕ ಇತಿಹಾಸದಲ್ಲಿ ಎಂದೆಂದಿಗೂ ಅಂಥ ಕೆಲಸ ಆಗಿರಲಿಲ್ಲ, ಅಂಥ ಒಂದು ದೊಡ್ಡ ಕೆಲಸಗಳು ಆಗಿದೆ. ಮೊದಲು ನಮ್ಮ ಗುಲ್ಬರ್ಗಾನಲ್ಲಿ ಒಂದು ಹೊಸ ಹಜ್ ಕಟ್ಟಡ ಕಟ್ತಾ ಇದ್ದೀವಿ, ಹಾಗೂ ಮಂಗಳೂರಿನಲ್ಲಿ ಒಂದು ಕಟ್ಟಡ ಕಟ್ತಾ ಇದ್ದೀವಿ. ಬೀದರ್ನಲ್ಲೂ ಸಾಹೇಬ್ರದ್ದು ಒಂದು ಇಚ್ಛೆ ಇತ್ತು, ಏನಂದರೆ ಹಜ್ಜು ಕಟ್ಟಡ ಕಟ್ಟಬೇಕು. ಅದ್ರ ಜೊತೆಗೆ KS ಟ್ರೈನಿಂಗ್, ಪೊಲೀಸ್ ಟ್ರೈನಿಂಗ್ ಅದೆಲ್ಲ ಮಾಡಬೇಕಂತ ಸಾಹೇಬ್ರದ್ದು ಒಂದು ವಿಷನ್ ಇತ್ತು ಸುಮಾರು ವರ್ಷಗಳಿಂದ. ಸಾಹೇಬರು ರಹೀಂ ಖಾನ್ ಸಾಹೇಬರು ಅದು ಒಂದು ನಮ್ಮ ಬೀದರ್ ಜನ ನಮಗೇನು
ಎಲ್ಲ ಟೈಮು ನನಗೆ ಗೆಲ್ಸ್ಕೊಂಡು ಬರ್ತಾ ಇದ್ದಾರೆ. ಸಾಕಷ್ಟು ಒಳ್ಳೆ ಕೆಲಸ ಬರೀ ಬಿದರ್ನಲ್ಲೇ ಇಲ್ಲ, ಬಿದರ್ ಜನತೆ ಏನು ಅವ್ರಿಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ, ಇಡೀ ಸ್ಟೇಟ್ನಲ್ಲಿ ಅವರು ಅವ್ರ ಖಾತೆನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಏನು ಅವರು ಒಂದು ವಿಷನ್ ಇಟ್ಕೊಂಡಿದ್ದಾರೆ ಆ ವಿಷನ್ ಸಕ್ಸಸ್ಫುಲ್ ಆಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಬಿದರ್ ಜನತೆಗೆ ಒಂದು ಒಳ್ಳೆಯದಾಗಲಿ. ಸುಮಾರು ಜನಕ್ಕೆ ಅವ್ರು ಏನು ವಿಷನ್ ಇಟ್ಕೊಂಡಿದ್ದಾರೆ, ಸುಮಾರು ಯುವಕರಿಗೆ ಏನು ಕೆಲಸ ಇಲ್ಲ, ಗೌರ್ಮೆಂಟ್ ಕೆಲಸ ಇಸ್ಕೊಳ್ಳೋಕ್ಕೆ, ಆಮೇಲೆ ಪ್ರೈವೇಟ್ ಏಜೆನ್ಸೀಸ್ನಲ್ಲಿ ಏನು ಕೆಲಸ ಇದೆ ಅದು ಇಸ್ಕೊಳ್ಳೋಕ್ಕೆ ಅವ್ರದ್ದು ಒಂದು ವಿಷನ್ ಇದೆ, ಅದೂ ಪೂರ ಆಗುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನಾಡ್ತೀನಿ. ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.